ಫೀಚರ್ ವರ್ಸಸ್ ಎಡಿಟೋರಿಯಲ್, ನುಡಿಚಿತ್ರ ಮತ್ತು ಸಂಪಾದಕೀಯ, ಇವುಗಳ ನಡುವಿನ ವ್ಯತ್ಯಾಸ. ಸಂಪಾದಕೀಯ ಅಥವಾ ಎಡಿಟೋರಿಯಲ್ ಅಂದರೆ ಹೇಗಿರ್ತದೆ, ಅದರ ನೇಚರ್ ಏನು, ಮತ್ತು ಫೀಚರ್ ಅಂದರೆ ಏನು, ಅದರ ನೇಚರ್ ಏನು, ಮತ್ತು ಅವುಗಳ ನಡುವಿನ ವ್ಯತ್ಯಾಸ, ಇದನ್ನು ನಾವು ಮುಖ್ಯವಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಆ್ಯನ್ ಎಡಿಟೋರಿಯಲ್ ಈಸ್ ಆ್ಯನ್ ಒಪಿನಿಯನ್ ಪೀಸ್ ರಿಟನ್ ಬೈ ದ ಪಬ್ಲಿಕೇಶನ್ಸ್ ಸ್ಟಾಫ್. ಎಡಿಟೋರಿಯಲ್ ಅನ್ನುವಂಥದ್ದು ಯಾವಾಗ ಕೂಡ ಬೇಕಾಬಿಟ್ಟು ಬರೆಯುವ ಹಾಗಿಲ್ಲ, ಯಾರು ಬೇಕಾದರೂ ಬರೆಯುವ ಹಾಗಿಲ್ಲ, ಯಾವುದರ ಬಗ್ಗೆ ಬೇಕಾದರೂ ಬರಿಬಹುದು ಅನ್ನೋ ಹಾಗಿಲ್ಲ. ಅದು ಒಂದು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ ಆಗಿರ್ಬೋದು. ಅದು ಆ ಮಾಧ್ಯಮದ ಒಪಿನಿಯನ್ ಪೀಸ್, ಆ ಮಾಧ್ಯಮದ ನಿಲುವನ್ನು ಸ್ಪಷ್ಟಪಡಿಸ್ತದೆ. ಯಾವುದೇ ಒಂದು ವಿಷಯದ ಬಗ್ಗೆ ಮಾಧ್ಯಮದ ಮಂದಿಯೇ ಬರೆಯುವಂಥ ಮಾಧ್ಯಮದ ನಿಲುವಾಗಿರ್ತದೆ. ನ್ಯೂಸ್ ಪೇಪರ್ ಡೈಲಿ ಆಗಿರ್ಬೋದು, ಡೈಲಿಯ ಎಡಿಟೋರಿಯಲ್ಗಳು ತುಂಬ ಪಾಪ್ಯುಲರ್. ಆದರೆ ಮ್ಯಾಗ್ಝಿನ್ಗಳಲ್ಲಿ ಕೂಡ ಎಡಿಟೋರಿಯಲ್ ಅನ್ನುವಂಥದ್ದನ್ನು ನೀವು ಕಾಣ್ಬೋದು. ಅದು ಆ ಮಾಧ್ಯಮದ ಮ್ಯಾಗ್ಝಿನ್ನ ಅಥವಾ ಆಡಳಿತ ಮಂಡಳಿಯ ನಿಲುವನ್ನು ಸ್ಪಷ್ಟಪಡಿಸ್ತದೆ. ನೋ ಸೆಪ್ರೇಟ್ ಡಿಪಾರ್ಟ್ಮೆಂಟ್, ಇದರಲ್ಲಿ ನಮಗೆ ಬೇರೆಯೇ ಸೆಪ್ರೇಟ್ ಡಿಪಾರ್ಟ್ಮೆಂಟ್ ಎಡಿಟೋರಿಯಲ್ಗೆ ಅಂತ ಇರೋದಿಲ್ಲ. ನಮಗೆ ಸುದ್ದಿ ಮನೆ ಅಥವಾ ನ್ಯೂಸ್ ರೂಮ್ ಅಂತ ನಾವೇನು ಹೇಳ್ತೇವೆ, ಅಲ್ಲಿ ಎಡಿಟರ್ ಇರ್ತಾರೆ, ಸಬ್ ಎಡಿಟರ್ ಇರ್ತಾರೆ, ಅಥವಾ ರಿಪೋರ್ಟರ್ಗಳು, ಸೀನಿಯರ್ ರಿಪೋರ್ಟರ್ ಇರ್ತಾರೆ, ಸೀನಿಯರ್ ಸಬ್ ಎಡಿಟರ್ಸ್, ಈ ರೀತಿ ಬೇರೆ ಬೇರೆ ಕ್ಯಾಟಗರಿಯ ಅಲ್ಲಿ ವೃತ್ತಿಯನ್ನು ಮಾಡ್ತಾ ಇರ್ತಾರೆ. ಇವರಲ್ಲಿ ಹೆಚ್ಚಾಗಿ ಎಡಿಟರ್ ಇರಬಹುದು ಅಥವಾ ಸೀನಿಯರ್ ಸಬ್ ಎಡಿಟರ್ಗಳು ಈ ಎಡಿಟೋರಿಯಲ್ನ ಬರೀತಾರೆ. ಎಡಿಟೋರಿಯಲ್ ಬರೀತಾರೆ ಅಂದ ತಕ್ಷಣ ಆ ಸೀನಿಯರ್ ಸಬ್ ಎಡಿಟರ್ ಅಥವಾ ಎಡಿಟರ್ ತನಗೆ ಬೇಕಾದ ಹಾಗೆ ಬರೆಯುವ ಹಾಗಿಲ್ಲ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದ ಹಾಗೆ ಅದು ಆ ಮಾಧ್ಯಮದ ವಾಯ್ಸ್, ಅದರ ನಿಲುವಾಗಿರ್ತದೆ. ಹಾಗಾಗಿ ಜನರು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಬರವಣಿಗೆ ಕೂಡ ಗಂಭೀರವಾಗಿರ್ತದೆ ಮತ್ತು ಅದನ್ನು ಓದುವರು ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ಪತ್ರಿಕೆ ಈ ರೀತಿ ನಿಲುವನ್ನು ಹೊಂದಿದೆ. ಈಗ ನಮ್ಮಲ್ಲಿ ಬೇರೆ ಬೇರೆ ಎಡಪಂಥೀಯ, ಬಲಪಂಥೀಯ ಅಥವಾ ಬೇರೆ ಬೇರೆ ರೀತಿಯ ನಿಲುವನ್ನು ಹೊಂದಿರುವ ಪತ್ರಿಕೆಗಳಿದ್ದಾವೆ, ಮಾಧ್ಯಮವನ್ನು ನಾವು ಗಮನಿಸ್ಬೋದು, ವ್ಯಕ್ತಿಗಳಿರ್ತಾರೆ ನಮ್ಮ ನಡುವಲ್ಲಿ. ಸೊ ಒಂದು ಪತ್ರಿಕೆಯನ್ನು ತುಂಬ ಸೂಕ್ಷ್ಮವಾಗಿ ಜನ ಗಮನಿಸ್ತಾರೆ. ಒಂದು ವಿಷಯ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಮ್ಯುನಲ್ ಕ್ಲಾಶ್ ಆಯಿತು, ಅಥವಾ ಈಗ ಕೋವಿಡ್ ವ್ಯಾಕ್ಸಿನೇಷನ್ ಬಂತು, ಅದರ ಬಗ್ಗೆ ಯಾವ ರೀತಿ ಪತ್ರಿಕೆ ತನ್ನ ನಿಲುವನ್ನು ಹೊಂದಿದೆ ಅಂತೇಳಿ ಪ್ರತಿಯೊಂದು ಪತ್ರಿಕೆಯ ನಿಲುವು ಕೂಡ ಭಿನ್ನ ಆಗಿರ್ಬೋದು. ಹಾಗಾಗಿ ಈ ಸೂಕ್ಷ್ಮತೆಯ ಅರಿವು ಇರ್ತದೆ. ಅದಕ್ಕೋಸ್ಕರನೇ ಎಡಿಟೋರಿಯಲ್ ಅಥವಾ ಸಂಪಾದಕೀಯವನ್ನು ಬರೆಯುವಾಗ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಲಾಗ್ತದೆ. ಬಿಕಾಸ್ ಇಟ್ ಈಸ್ ವಾಯ್ಸ್ ಆಫ್ ದ ಪಬ್ಲಿಕೇಶನ್, ಆ ಮಾಧ್ಯಮದ ಧ್ವನಿಯಾಗಿರ್ತದೆ. ಆನ್ ಪರ್ಟಿಕ್ಯುಲರ್ ಇಶ್ಯೂ, ಯಾವುದಾದ್ರೂ ಒಂದು ರಿಲೆವೆಂಟ್ ಆದ ಇಶ್ಯೂನ ಬಗ್ಗೆ. ಎಡಿಟೋರಿಯಲ್ ಇಸ್ ಎ ಸೀರಿಯಸ್ ರೈಟರ್ ಆನ್ ರಿಲೆವೆಂಟ್ ಟಾಪಿಕ್. ಈಗಾಗಲೇ ನಾನು ಹೇಳಿದಾಗೆ ಎಡಿಟೋರಿಯಲ್ ಅನ್ನೋದು ಸ್ವಲ್ಪ ಗಂಭೀರವಾಗಿರ್ತದೆ. ತುಂಬ ಕಂಪೇರ್ ಮಾಡಿದರೆ ತುಂಬ ದೊಡ್ಡದೇನಲ್ಲ ಎಡಿಟೋರಿಯಲ್, ಆದರೆ ಗಂಭೀರವಾಗಿರ್ತದೆ. ಮತ್ತು ಅದು ರಿಲೆವೆಂಟ್ ಟಾಪಿಕ್ನ ಬಗ್ಗೆ ಇರ್ತದೆ. ಈಗ ನಾವು ದೀಪಾವಳಿ ಆಚರಿಸ್ತಾ ಇದ್ದೇವೆ ಅಂತ ಹೇಳಿದಾಗ ಅದು ಯಾವುದೋ ಒಂದು ಬೇರೆ ಎಷ್ಟು 1-2 ತಿಂಗಳ ಹಿಂದೆ ಆದ ಘಟನೆಯ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ, ಅಥವಾ 2 ತಿಂಗಳ ಹಿಂದೆ ಆದ ಘಟನೆಯ ಬಗ್ಗೆ ಹೇಳ್ಬೋದು, ಏನಾದರೂ ಹೊಸ ಡೆವಲಪ್ಮೆಂಟ್ ಅದರ ಬಗ್ಗೆ ಇದ್ದರೆ ಮಾತ್ರ. ಅಥವಾ ಬೇರೆ ಯಾವುದೇ ಹಬ್ಬ ಅಂದರೆ ಹಬ್ಬದ ಬಗ್ಗೆನೇ ಬರೀಬೇಕು ಎಡಿಟೋರಿಯಲ್ ಅಂತಿಲ್ಲ. ಆ ದಿನ ಅಥವಾ ಹಿಂದಿನ ದಿನ ನಡೆದ ಘಟನೆಗಳು, ವಿಶೇಷ ಘಟನೆಗಳು, ಅಥವಾ ಪತ್ರಿಕೆಗೆ ಯಾವುದಾದ್ರೂ ವಿಷಯದ ಬಗ್ಗೆ ಜನರ ಗಮನವನ್ನು ಸೆಳೆಯಬೇಕು, ಇದು ಗಂಭೀರ ವಿಷಯ, ಇದು ಜನರಿಗೆ ಗೊತ್ತಾಗುವ ಅಗತ್ಯ ಇದೆ ಅಂತ ಅನಿಸಿದರೆ ಆ ವಿಷಯದ ಬಗ್ಗೆ ಎಡಿಟೋರಿಯಲನ್ನು ಬರೀಬೋದು. ಮತ್ತು ಕೆಲವು ದಿನಗಳಲ್ಲಿ ನೀವು ಗಮನಿಸಿರ್ತೀರ, ವಿಶೇಷ ದಿನಗಳಲ್ಲಿ, ಈಗ ಒಂದು ಉದಯವಾಣಿ ಪತ್ರಿಕೆಗೆ ಇತ್ತೀಚೆಗೆ 50 ವರ್ಷ ಪೂರೈಸಿತು ಅಂತಂದಾಗ ಅವರು ಸ್ಪೆಷಲ್ ಎಡಿಟೋರಿಯಲನ್ನು ಫ್ರಂಟ್ ಪೇಜಲ್ಲಿ ಬರೆದಿದ್ದರು. ಓದುಗರಿಗೆ ಮತ್ತು ವಿತರಕರಿಗೆ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿ ಅದರಲ್ಲಿ ಬರೆದಿದ್ದರು. ಕೆಲವೊಂದು ಸಲ ಅದೇ ವಿಶೇಷವಾದ ಎಡಿಟೋರಿಯಲನ್ನು ಬರೀತಾರೆ. ಏನಾದರೂ ಅದೇ ಪತ್ರಿಕೆಗಳಿಗೆ ಓದುಗರಿಗೆ ಏನಾದರೂ ಹೇಳಬೇಕು, ವಿಷಯವನ್ನು, ಓದುಗರ ಗಮನವನ್ನು ಸೆಳೆಯಬೇಕು, ವಿಶೇಷವಾದ ಯಾವುದೋ ಒಂದು ಘಟನೆ ನಡೆದಿದೆ ಅಥವಾ ಆ ಪತ್ರಿಕೆಯ ಪಾಲಿಗೆ ಅದೊಂದು ವಿಶೇಷ ಅಂತ ಅನಿಸಿದಾಗ ಎಡಿಟೋರಿಯಲ್ಗಳನ್ನು ಫ್ರಂಟ್ ಪೇಜಲ್ಲಿ ನಾವು ಗಮನಿಸ್ಬೋದು. ಆಗ ವರ್ಡ್ ಲಿಮಿಟ್ ಕೂಡ ಅದು ಕ್ರಾಸ್ ಆಗಿರ್ಬೋದು, ಬೇರೆ ರೀತಿ ಪ್ರೆಸೆಂಟೇಷನ್ ಕೂಡ ಡಿಫ್ರೆಂಟ್ ಆಗಿರ್ಬೋದು. ಆದರೆ ಬರೆಯುವವರು ಆ ಪಬ್ಲಿಕೇಶನ್ನವರೇ, ಆ ಮಾಧ್ಯಮದ ಒಳಗಿನ ಮಂದಿಯೇ ಬರೀತಾರೆ, ಬೇರೆ ಯಾರೂ ಎಡಿಟೋರಿಯಲನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು ಡಿಸೈಡ್ ಮಾಡ್ತಾರೆ ಇದನ್ನು ಡಿಸೈಡ್ ಮಾಡುವವರು ಕೂಡ ಪತ್ರಿಕೆ ಅಥವಾ ಮ್ಯಾಗ್ಝಿನ್ ಯಾವುದೇ ಆಗಿರ್ಬೋದು, ಆ ಮಾಧ್ಯಮದ ಮಂದಿಯೇ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಎಡಿಟೋರಿಯಲ್ ಟೀಮ್ ಅಂತ ನಾವು ಹೇಳ್ತೇವೆ.
ಸಂಪಾದಕ ಮಂಡಳಿ ಅಂತ ನಾವು ಹೇಳ್ತೇವೆ. ಆ ಸಂಪಾದಕ ಮಂಡಳಿ ಯಾವ ವಿಷಯದ ಬಗ್ಗೆ ಎಡಿಟೋರಿಯಲನ್ನು ಬರೀಬೇಕು ಮತ್ತು ಅದನ್ನು ಹೇಗೆ ಬರೀಬೇಕು, ನಮ್ಮ ನಿಲುವು ಏನು ಅನ್ನೋದನ್ನು ಸ್ಪಷ್ಟವಾಗಿ ನಿರ್ಧರಿಸ್ತದೆ. ಈ ಎಡಿಟೋರಿಯಲ್ ಅನ್ನೋದು ಎಲ್ಲಿರುತ್ತದೆ ಪತ್ರಿಕೆಯಲ್ಲಿ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಗಮನಿಸ್ಬೋದು. ಸಂಪಾದಕೀಯ ಪುಟ ಅಂತ ನಾವು ಹೇಳ್ತೇವೆ, ಅದು ಎಡಿಟೋರಿಯಲ್ ಪೇಜ್ ಅಂತ ನಾವೇನು ಹೇಳ್ತೇವೆ. ಆ ಪುಟದಲ್ಲೇ ಒಂದು ಹೆಚ್ಚಾಗಿ ಎಡಭಾಗದಲ್ಲಿ ನಾವು ಒಂದು ಡಬಲ್ ಕಾಲಮ್ ವಿಡ್ತ್ನಲ್ಲಿ ನಾವು ಎಡಿಟೋರಿಯಲನ್ನು ಕಾಣ್ಬೋದು, ಸಂಪಾದಕೀಯವನ್ನು ಕಾಣ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಎಡಿಟೋರಿಯಲ್ ಅನ್ನುವಂಥದ್ದು ಆಗಾಗ ಜಾಗ ಬದಲಿಸುವುದನ್ನು ಕೂಡ ನೋಡ್ಬೋದು, ಕಲರ್ಫುಲ್ ಆಗಿ ಬರೋದನ್ನು ನೋಡ್ಬೋದು, ಫೋಟೋಗಳ ಬಳಕೆ ಜಾಸ್ತಿ ಆಗಿರೋದನ್ನು ನೋಡ್ಬೋದು, ಬೇರೆ ಬೇರೆ ಫಾಂಟ್ನಲ್ಲಿ ಕೂಡ ವ್ಯತ್ಯಾಸವನ್ನು ನೋಡ್ಬೋದು. ಆದರೆ ಹೆಚ್ಚಾಗಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಕಂಡುಬರ್ತದೆ. ಒಂದು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ನ ನಿರ್ದಿಷ್ಟ ಜಾಗದಲ್ಲಿ ಪ್ರತಿದಿನ, ನ್ಯೂಸ್ ಪೇಪರ್ ಆದರೆ ಡೈಲಿ ಆದರೆ ಪ್ರತಿದಿನ, ಮ್ಯಾಗ್ಝಿನ್ ಆದರೆ ವಾರ ಅಥವಾ ತಿಂಗಳಿಗೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಕಂಡುಬರ್ತದೆ. ಲೆಂತ್ ಆಫ್ ದ ಎಡಿಟೋರಿಯಲ್ ಈಸ್ ಲಿಮಿಟೆಡ್. ನಾವು ಫೀಚರ್ ಅಥವಾ ಆರ್ಟಿಕಲನ್ನು ಕಂಪೇರ್ ಮಾಡಿದರೆ ಎಡಿಟೋರಿಯಲ್ನ ಲೆಂತ್ ಕಡಿಮೆ. ಹೆಚ್ಚಾಗಿ ಎಡಿಟೋರಿಯಲ್ ಅನ್ನುವಂಥದ್ದು ಒಂದು 50ರಿಂದ 200 ವರ್ಡ್ವರೆಗೆ ಇರ್ತದೆ ಅಂತ ಲೆಕ್ಕ. ಆದರೆ ಅದಕ್ಕಿಂತಲೂ ಚಿಕ್ಕದಾಗಿ ಬರ್ತದೆ ಮತ್ತು ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದಷ್ಟೇ. ಆದರೆ ವ್ಯತ್ಯಾಸ ಜಾಸ್ತಿ ಇರೋದಿಲ್ಲ. ಒಂದು ಲಿಮಿಟ್ನಲ್ಲಿ ನೇರವಾಗಿ ಹೇಳ್ತಾರೆ ಅವರು. ಫಸ್ಟ್ ಪರ್ಸನ್ ಅಂದರೆ ಹೀಗೆ ಹೇಳ್ತಾರೆ, ಅವ್ರು ಹೇಳ್ತಾ ಇದ್ದಾರೆ ಹೀಗಿರ್ಬೋದು ಹಾಗಿರ್ಬೋದು ಅನ್ನೋದು ಬರೋದಿಲ್ಲ. ನೇರವಾಗಿ ಪತ್ರಿಕೆ ಅಥವಾ ಮ್ಯಾಗ್ಝಿನ್ ಅವರ ಪಬ್ಲಿಕೇಶನ್ ಇದೆಯಲ್ಲ ಅದು ತನ್ನ ನೇರವಾದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ. ಸೊ ಅಲ್ಲಿ ಆ ಅಂತೆ ಕಂತೆ ಅನ್ನೋ ಅದಕ್ಕೆ ಜಾಗ ಇರೋದಿಲ್ಲ. ಲೆಂತ್ ಕೂಡ ಲಿಮಿಟೆಡ್ ಆಗಿರ್ತದೆ. ಫೋಟೋಗ್ರಾಫನ್ನು ಬಳಕೆ ಮಾಡೋದು ತುಂಬ ಕಡಿಮೆ. ನೀವು ಕೆಲವೊಮ್ಮೆ ಗಮನಿಸಿರ್ಬೋದು, ಪಾಸ್ಪೋರ್ಟ್ ಸೈಜಿನ ಚಿಕ್ಕ ಫೋಟೋ ಒಂದು ವಿಂಡೋ ಥರ ಓಪನ್ ಮಾಡಿ ಹಾಕಿರ್ತಾರೆ, ಅಥವಾ ಏನೋ ಒಂದು ಕಲರ್ಫುಲ್ ಲೋಗೋವನ್ನು ಹಾಕಿರ್ತಾರೆ. ಅದು ಜನರ ಓದುಗರ ಗಮನವನ್ನು ಸೆಳೆಯಲಿಕ್ಕೆ ಮಾತ್ರ. ಹಾಗಾಗಿ ಫೋಟೋಗ್ರಫಿಗೆ ಅಲ್ಲಿ ಜಾಸ್ತಿ ಅವಕಾಶ ಇಲ್ಲ, ಫೋಟೋಗಳಿಗೆ ಅವಕಾಶ ಇಲ್ಲ. ಇಟ್ ಇನ್ಕ್ಲೂಡ್ಸ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಹೆಚ್ಚಾಗಿ ಅಂಕಿಅಂಶಗಳ ಸಹಿತ ಅಲ್ಲಿ ವಿಷಯವನ್ನು ಮಂಡಿಸಿರ್ತಾರೆ. ವಿಷಯವನ್ನು ಮಂಡಿಸೋದು ಅನ್ನೋದಂದರೆ ಯಾವುದಾದ್ರೂ ರೆಲೆವೆಂಟ್ ಇಶ್ಯೂ ನಾನು ಹೇಳಿದಾಗೆ ಅದನ್ನು ಅವರು ಪ್ರೂವ್ ಮಾಡ್ತಾರೆ. ನಮ್ಮ ನಿಲುವು ಏನು, ಅದೇನು ವಿಷಯ, ಯಾಕೆ ನಮ್ಮ ನಿಲುವು ಆ ಥರ ಇದೆ ಅನ್ನೋದನ್ನು ನೇರವಾಗಿ ಹೇಳೋದು. ಹಾಗಾಗಿ ಅದು ಕಡಿಮೆ ಶಬ್ದದಲ್ಲಿ ಇದ್ದರೂ ಕೂಡ ಎಡಿಟೋರಿಯಲ್ ಅನ್ನುವಂಥದ್ದು ತುಂಬ ಪವರ್ಫುಲ್ ಆಗಿರ್ತದೆ, ತುಂಬ ಶಕ್ತಿಯುತವಾಗಿರ್ತದೆ. ಅದನ್ನು ಓದಿದಾಗ ನಮಗೆ ಒಂದು ವಿಷಯದ ಬಗ್ಗೆ ಇದ್ದ ಹೆಚ್ಚಿನ ಅನುಮಾನಗಳೆಲ್ಲವೂ ನಿವಾರಣೆ ಆಗ್ಬೋದು. ಆ ರೀತಿ ಇರ್ತದೆ ಆ ಬರಹ. ಇಲ್ಲಿ ನ್ಯೂಸ್ ಪೇಪರ್ ಅನ್ನೋದು ಒಂದು ಸುದ್ದಿಯ ಬೇರೆ ಬೇರೆ ಆ್ಯಂಗಲ್ಗಳನ್ನು, ಬೇರೆ ಬೇರೆ ದೃಷ್ಟಿಕೋನದಿಂದ ಒಂದು ಸುದ್ದಿಯನ್ನು ನೋಡ್ಬೋದು. ಒಂದು ದೃಷ್ಟಿಕೋನದಿಂದ ಸರಿ ಅನ್ನಿಸ್ಬೋದು, ಮತ್ತೊಂದು ದೃಷ್ಟಿಕೋನದಿಂದ ಒಂದು ಸುದ್ದಿ ತಪ್ಪು ಅನ್ನಿಸ್ಬೋದು. ಹಾಗೆ ಬೇರೆ ಬೇರೆ ಅಭಿಪ್ರಾಯಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ಇಲ್ಲಿ ಒಂದು ಸುದ್ದಿಯನ್ನು, ಫಾರ್ ಎಕ್ಸಾಂಪಲ್, ಸರ್ಕಾರ ರೈತ ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದೆ, ಅದಕ್ಕೆ ಪರ ವಿರೋಧ ಧ್ವನಿಗಳಿದ್ದಾವೆ. ಹಾಗಾಗಿ ಪತ್ರಿಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರ ಪರವಾಗಿಯೂ ಪೂರ್ವಾಗ್ರಹ ಪೀಡಿತವಾಗಿ ನಿಲ್ಲೋದಿಲ್ಲ. ಪರ ಅಂದರೆ ಯಾಕೆ ಅವರು ಪರವಾಗಿ ನಿಂತಿದ್ದಾರೆ, ವಿರೋಧ ಅಂದರೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ, ಸೊ ಅದನ್ನು ಆ್ಯಕ್ಚುಲಿ ನಿಜವಾದ ಅಲ್ಲಿ ಇರೋದೇನು ವಿಷಯ ಏನು ಅಂತ ಹೇಳ್ತದೆ. ಇದು ಜನರ ಅಭಿಪ್ರಾಯ ರೂಪುಗೊಳಿಸಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ ಮತ್ತು ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೂ ಕೂಡ ಈ ಎಡಿಟೋರಿಯಲ್ಗಳು ತುಂಬ ಸಹಾಯವನ್ನು ಮಾಡ್ತವೆ. ಹಾಗಾಗಿ ತುಂಬ ಜನ ಪ್ರತಿದಿನ ತಪ್ಪದೆ ಒಂದು ಪತ್ರಿಕೆಯ ಸಂಪಾದಕೀಯವನ್ನು ಓದುವ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಅದು ತುಂಬ ಒಳ್ಳೆಯ ಅಭ್ಯಾಸ ಕೂಡ ಹೌದು. ಫೀಚರ್. ಹಾಗಾದರೆ ಫೀಚರ್ ಅಂದರೆ ಏನು? ಫೀಚರ್ ಅಂದರೆ ನುಡಿಚಿತ್ರ ಅಂತ ನಾವು ಹೇಳ್ತೇವೆ. ನುಡಿಚಿತ್ರ ಅನ್ನೋದು ಮುಖ್ಯವಾಗಿ ಇನ್ಫೋಟೈನ್ಮೆಂಟ್ ಅಂತ ನಾವು ಹೇಳ್ತೇವೆ. ಇನ್ಫಾರ್ಮೇಷನ್ ಪ್ಲಸ್ ಎಂಟರ್ಟೈನ್ಮೆಂಟ್ ಅನ್ನೋದು ಇರ್ತದೆ. ಎಂಟರ್ಟೈನ್ಮೆಂಟ್ ಅನ್ನೋದು ನಮ್ಮ ಎಡಿಟೋರಿಯಲ್ನಲ್ಲಿ ಇರೋದಿಲ್ಲ, ಅದಕ್ಕೆ ಜಾಗ ಇಲ್ಲ ಅಲ್ಲಿ. ಈ ಫೀಚರ್ ಈಸ್ ನಾಟ್ ಆ್ಯನ್ ಒಪಿನಿಯನ್ ಆಫ್ ದ ಪಬ್ಲಿಕೇಶನ್. ಮತ್ತೊಂದು ಮುಖ್ಯ ವ್ಯತ್ಯಾಸ ಅಂತ ಹೇಳಿದ್ರೆ ಫೀಚರ್ ಆ ಪಬ್ಲಿಕೇಶನ್ ಅಂದರೆ ಮಾಧ್ಯಮದ ಒಪಿನಿಯನ್ ಅಲ್ಲ. ಎನಿಬಡಿ ಕ್ಯಾನ್ ರೈಟ್ ಫೀಚರ್. ಯಾರೂ ಕೂಡ, ಈಗ ವರದಿಗಾರರು ಬರಿಬೋದು, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಬರಿಬೋದು, ಯಾರಾದರೂ VIP ಗಳು ಬರಿಬೋದು, ಜನಸಾಮಾನ್ಯನು ಕೂಡ ಒಂದು ಫೀಚರನ್ನು ಬರಿಬೋದು ಒಂದು ವಿಷಯದ ಬಗ್ಗೆ. ಈಗ ವಿದ್ಯಾರ್ಥಿಗಳು ಕೂಡ ಫೀಚರನ್ನು ಬರೆದು ಕಳಿಸ್ಬೋದು, ಪತ್ರಿಕೆ ಅದನ್ನು ಪ್ರಕಟಿಸ್ತದೆ. ವರ್ತ್ ಪಬ್ಲಿಷಿಂಗ್ ಅಂದರೆ ಗುಣಮಟ್ಟದ ಅಷ್ಟಿದ್ದರೆ. ಫೀಚರ್ ನೀಡ್ಸ್ ಟು ಬಿ ಇಂಟ್ರೆಸ್ಟಿಂಗ್. ಫೀಚರ್ ಯಾವಾಗಲೂ ಆಸಕ್ತಿಕರವಾಗಿರಬೇಕು. ನುಡಿಚಿತ್ರ ಮೊದಲ ವಾಕ್ಯದಿಂದ ಕೊನೆಯ ವಾಕ್ಯದವರೆಗೆ ಓದುಗನನ್ನು ಓದಿಸ್ಕೊಂಡು ಹೋಗಬೇಕು ಅಂತ ಹೇಳ್ತೇವೆ ನಾವು. ಸೊ ಹಾಗಾಗಿ ಅದು ಆಸಕ್ತಿಕರವಾಗಿ ಇರಲೇಬೇಕು. ನೆವರ್ ಎ ಸೀರಿಯಸ್ ರೈಟಪ್. ಇದು ನಮಗೆ
ಎಡಿಟೋರಿಯಲ್ನಲ್ಲಿ ಸ್ವಲ್ಪ ಗಂಭೀರವಾಗಿ ಕಾಣ್ತದೆ ಓದುವಾಗ. ಅದರಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸನ್ನು ಕಾಣ್ಬೋದು, ಮತ್ತು ಒಂದು ಲಾಯರ್ ವಾದ ಮಾಡಿದಾಗೆ ಅದರಲ್ಲಿ ಮಾಡ್ತಾರೆ ಒಂದು ವಿಷಯವನ್ನು ಪ್ರೂವ್ ಮಾಡಲಿಕ್ಕೆ. ಆದರೆ ಇಲ್ಲಿ ಹಾಗಲ್ಲ, ಇದು ಎಂಟರ್ಟೈನ್ಮೆಂಟ್ ಅನ್ನೋ ಪಾರ್ಟ್ ಕೂಡ ಇದರಲ್ಲಿ ಇರ್ತದೆ ಅಂತ ಈಗಾಗಲೇ ನಾನು ಹೇಳಿದ್ದೆ. ಹಾಗಾಗಿ ಯಾವಾಗಲೂ ಸೀರಿಯಸ್ ಆಗಿ ಇರೋದಿಲ್ಲ, ಅನಾಲಿಸಿಸ್ ಟೈಪ್ ಇರ್ತದೆ, ವಿಶ್ಲೇಷಣೆಯ ಟೈಪ್ ಇರ್ತದೆ. ಸುದ್ದಿಯ ಒಂದು ಅಂಶ ಇದ್ದರೂ ಕೂಡ ಅದು ವಿಶ್ಲೇಷಣೆಯ ಟೈಪ್ನಲ್ಲಿ ಇರ್ತದೆ. ಅಥವಾ ಅದನ್ನು ವ್ಯಂಗ್ಯವಾಗಿ ಅಥವಾ ಹಾಸ್ಯಮಯವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಭಾಷೆಯನ್ನು ಬಳಸ್ಬೋದು, ಬೇರೆ ಬೇರೆ ನರೇಷನ್ ಸ್ಟೈಲನ್ನು ಬಳಸ್ಬೋದು. ಸೊ ಅಲ್ಲಿ ಪ್ರಸ್ತುತಪಡಿಸುವ ರೀತಿ ಇದೆಯಲ್ಲ, ಅದರಲ್ಲಿ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಓನ್ಲಿ ರೈಟರ್ ಡಿಸೈಡ್ಸ್ ವಾಟ್ ಹಿ ವಾಂಟ್ಸ್ ಟು ರೈಟ್ ಆ್ಯಂಡ್ ವರ್ಕ್ಸ್ ಆನ್ ಇಟ್. ಯಾರು ಫೀಚರನ್ನು ಬರೀತಾರೆ, ಫಾರ್ ಎಕ್ಸಾಂಪಲ್ ನೀವು ಫೀಚರನ್ನು ಬರೀತೀರಿ, ನೀವೇ ಡಿಸೈಡ್ ಮಾಡ್ತೀರಿ ನಾನು ಹೇಗೆ ಫೀಚರನ್ನು ಬರೀಬೇಕು ಮತ್ತು ಅದರ ಇಂಟೆನ್ಷನ್ ಏನು ಎಲ್ಲವನ್ನು ನೀವೇ ಡಿಸೈಡ್ ಮಾಡ್ತೀರಿ. ಎಡಿಟೋರಿಯಲ್ನಲ್ಲಿದ್ದಾಗೆ ಎಡಿಟೋರಿಯಲ್ ಬೋರ್ಡ್ ಅನ್ನುವಂಥದ್ದು ಇಲ್ಲಿರೋದಿಲ್ಲ. ಇದು ಹೀಗೇ ಬರೀಬೇಕು ಅಂತ ಹೇಳುವವರು ಯಾರೂ ಇಲ್ಲ. ಸೊ ನೀವು ಡಿಸೈಡ್ ಮಾಡ್ತೀರಿ, ನೀವು ಬರೀತೀರಿ, ಇದಕ್ಕೆ ನಿಯಂತ್ರಣ ಇರುವವರು ಯಾರೂ ಇಲ್ಲ. ಅದು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಪಬ್ಲಿಷ್ ಆಗೋದಿಲ್ಲ ಅಷ್ಟೇ. ಫೀಚರ್ಸ್ ಮೇ ಅಪಿಯರ್ ಎಟ್ ಎನಿ ಪ್ಲೇಸ್ ಆಫ್ ದ ಪಬ್ಲಿಕೇಶನ್. ಒಂದು ನ್ಯೂಸ್ ಪೇಪರ್ ಅಥವಾ ಮ್ಯಾಗ್ಝಿನ್ನಲ್ಲಿ ಫೀಚರ್ಗೆ ಇದೇ ಜಾಗ ಅಂತ ಏನಿಲ್ಲ. ಫೀಚರ್ ಎಲ್ಲಿ ಕೂಡ ಅಪಿಯರ್ ಆಗ್ಬೋದು. ಡಿಪೆಂಡ್ಸ್ ಆನ್ ಅ ಮ್ಯಾಟರ್, ಆ ಸಬ್ಜೆಕ್ಟ್ ಏನಿದೆ, ಪ್ಲಾಟ್ ಏನಿದೆ, ಅದನ್ನು ಹೇಗೆ ಪ್ರಸ್ತುತಪಡಿಸಿದ್ದಾರೆ, ಮತ್ತು ಹಾಗೆ ಅದಕ್ಕೆ ಅನುಗುಣವಾಗಿ ಅದು ಬೇರೆ ಬೇರೆ ಕಡೆಯಲ್ಲಿ ಅಪಿಯರ್ ಆಗ್ಬೋದು. ಎಂಟರ್ಟೈನ್ಮೆಂಟ್ ಈಸ್ ಆಲ್ಸೋ ಎ ಮೇಜರ್ ಪಾರ್ಟ್ ಆಫ್ ಫೀಚರ್. ಒನ್ ಕ್ಯಾನ್ ಯೂಸ್ ಹಿಸ್ ಆರ್ ಹರ್ ಓನ್ ನರೇಷನ್ ಸ್ಟೈಲ್. ನಾನು ಈಗಾಗಲೇ ಹೇಳಿದಾಗೆ ನಮ್ಮ ನರೇಷನ್ ಸ್ಟೈಲನ್ನು ಬಳಸ್ಬೋದು. ಈಗ ಅದು ವ್ಯಕ್ತಿಗಿಂತ ವ್ಯಕ್ತಿಗೆ ವಿಭಿನ್ನವಾಗಿರ್ತದೆ. ನನ್ನ ನರೇಷನ್ ಸ್ಟೈಲ್, ಪ್ರಸ್ತುತಪಡಿಸುವ ರೀತಿ, ಆ ಒಂದು ಸ್ಟೈಲ್ ಇದೆಯಲ್ಲ, ಅದು ವಿಭಿನ್ನವಾಗಿರ್ಬೋದು. ನೀವು ನಿಮ್ಮದೇ ಆದ ಒಂದು ವಿಭಿನ್ನವಾದ ಸ್ಟೈಲನ್ನು ಹೊಂದಿರ್ಬೋದು. ಸೊ ಇದನ್ನು ಬಳಸಲಿಕ್ಕೆ ನಮಗೆ ಫೀಚರ್ನಲ್ಲಿ ಅವಕಾಶ ಇದೆ, ಎಡಿಟೋರಿಯಲ್ನಲ್ಲಿ ಇದು ಅವಕಾಶ ಇಲ್ಲ. ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ಮಂಗಳೂರು ಕನ್ನಡ ಬಳಸ್ಬೋದು, ಮಂಡ್ಯ ಕನ್ನಡ ಬಳಸ್ಬೋದು, ಅಥವಾ ಉತ್ತರ ಕನ್ನಡವನ್ನು ಬಳಸ್ಬೋದು. ನಿಮ್ಮ ಇಷ್ಟ. ಎಲ್ಲಿ ಯಾವ ವಿಷಯದ ಬಗ್ಗೆ ಬರಿತಾ ಇದ್ದೀರಿ, ಉತ್ತರ ಕನ್ನಡದ ಬಗ್ಗೆ, ಅಲ್ಲಿನ ಸಂಸ್ಕೃತಿಯ ಬಗ್ಗೆ ಬರಿತಾ ಇದ್ದೀರಿ, ಅಥವಾ ಭಾಷೆಯ ಬಗ್ಗೆ ಬರಿತಾ ಇದ್ದೀರಿ ಅಂತಂದರೆ ಅದೇ ಭಾಷೆಯಲ್ಲಿ ಬರಿಬೋದು. ಸೊ ಹಾಗೆ ಪ್ರಸ್ತುತಪಡಿಸುವ ರೀತಿ ಭಿನ್ನವಾಗಿರ್ಬೋದು, ಫೋಟೋಗಳನ್ನು ಬಳಸ್ಬೋದು. ಈ ರೀತಿ ನರೇಷನ್ ಸ್ಟೈಲ್ನಲ್ಲಿ ಬೇರೆ ಬೇರೆ ನಿಮ್ಮ ಸ್ಕಿಲ್ಲನ್ನು ಬಳಸ್ಬೋದು. ಎಡಿಟೋರಿಯಲಲ್ಲಿ ನಮಗೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಆಗುವಷ್ಟು ಮಾತ್ರ ಬರೀಲಿಕ್ಕೆ ಸಾಧ್ಯ ಇದೆ, ಮತ್ತು ನೇರವಾಗಿ ಬರೀತೇವೆ. ಒಂದು ಪ್ರಸ್ತುತ ವಿಷಯದ ಬಗ್ಗೆ ನಾವು ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ, ಹಾಗಾಗಿ ಅದು ನೇರವಾಗಿ ದಿಟ್ಟವಾಗಿ ಹೇಳಿ ಅದನ್ನು ಮುಗಿಸ್ತೇವೆ. ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಹೇಳಿ ಮುಗಿಸ್ತೇವೆ. ಆದರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಪಾರ್ಟ್ ಕೂಡ ಇರಬೇಕಾಗ್ತದೆ, ತುಂಬ ಆಸಕ್ತಿಕರವಾಗಿರಬೇಕಾಗ್ತದೆ ಫೀಚರ್ಗಳು. ಹಾಗಾಗಿ ಇದು ತುಂಬ ಫ್ಲೆಕ್ಸಿಬಲ್ ಕೂಡ ಹೌದು. ಈಗ ಒಂದು ಫೀಚರನ್ನು ಒಂದು 50 ವರ್ಡ್ ಕೂಡ ಬರೆದು ಮುಗಿಸ್ಬೋದು, ಅಥವಾ 1000 ವರ್ಡ್ ಕೂಡ ಬರೀಬೋದು. ಈಗ ನೀವು ಆದಿತ್ಯವರದಿಂದ ಬರುವಂಥ ವಿಶೇಷ ಪುರವಣಿಗಳನ್ನು ನೀವು ಗಮನಿಸ್ಬೋದು. ಅದರಲ್ಲಿ ದೊಡ್ಡ ದೊಡ್ಡ ಫೀಚರ್ಗಳು, ಒಂದು ಪುಟ ಇರುವಂಥ ಫೀಚರ್ಗಳನ್ನು ನೀವು ಗಮನಿಸ್ತೀರ. ಸೊ ಅದು ಅಷ್ಟು ದೊಡ್ಡ ಫೀಚರ್ಗಳು ಕೂಡ ಇರ್ಬೋದು. ವಿದ್ಯಾರ್ಥಿ ಪುರವಣಿಗಳಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಫೀಚರ್ಗಳು 150 ವರ್ಡ್, 50 ವರ್ಡ್, 100 ವರ್ಡ್, ಈ ರೀತಿ ಅನೇಕ ಜನರಿಗೆ ಅವಕಾಶ ಕೊಡಲಿಕ್ಕೆ ಚಿಕ್ಕ ಚಿಕ್ಕ ಫೀಚರ್ಗಳನ್ನು ಕೂಡ ಅಲ್ಲಿ ಪ್ರಕಟಿಸ್ಬೋದು. ಫೋಟೋಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಫೀಚರಿಗೆ ಫೋಟೋಗಳು ಬೇಕು. ಆದರೆ ಎಡಿಟೋರಿಯಲ್ಗೆ ಫೋಟೋಗಳು ಬೇಡ, ಅಗತ್ಯ ಇಲ್ಲ. ಚಿಕ್ಕದಾಗಿ ಒಮ್ಮೆ ವಿಂಡೋ ಥರ ಬಳಸಿರ್ತಾರೆ. ಆದರೆ ಇಲ್ಲಿ ಫೋಟೋಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಫೀಚರ್ ಅಲ್ಲಿ ಕಲರ್ಫುಲ್ಲಾಗಿ ಕಾಣಬೇಕು. ಮೋರ್ ಸ್ಕೋಪ್ ಫಾರ್ ಕ್ರಿಯೇಟಿವ್ ನರೇಷನ್. ನಿಮ್ಮ ಕ್ರಿಯಾಶೀಲತೆಯನ್ನು ಬಳಸ್ಬೋದು ಯಾವುದರಲ್ಲಿ, ನರೇಷನಲ್ಲಿ. ಮತ್ತು ಯುನಿಕ್ನೆಸ್ ಆಫ್ ಲ್ಯಾಂಗ್ವೇಜ್, ಈಗಾಗಲೇ ಹೇಳಿದ ಹಾಗೆ ಲ್ಯಾಂಗ್ವೇಜನ್ನು ಯುನಿಕ್ನೆಸ್ ಆಗಿ ಕಾಪಾಡ್ಕೊಳ್ಬೋದು. ಈ ಕನ್ನಡದಲ್ಲಿ ಬೇರೆ ಬೇರೆ ರೀತಿಯ ಕನ್ನಡ, ಇಂಗ್ಲೀಷ್ ಆದರೂ ಕೂಡ ಬೇರೆ ಬೇರೆ ರೀತಿಯ ಇಂಗ್ಲೀಷನ್ನು ಬಳಸೋದು, ನಿಮ್ಮ ಸ್ಟೈಲನ್ನು ಬಳಸೋದು, ಇದನ್ನೆಲ್ಲ ಕೂಡ ಇಲ್ಲಿ ಅವಕಾಶ ಇದೆ. ಅನಾಲಿಟಿಕಲ್ ಅಪ್ರೋಚ್ ಟು ಎ ಟಾಪಿಕ್ ಇನ್ ದ ನ್ಯೂಸ್ ವಿದೌಟ್ ಬೀಯಿಂಗ್ ಅಬೌಟ್ ಒನ್ ಸ್ಪೆಸಿಫಿಕ್ ಡೆವಲಪ್ಮೆಂಟ್. ಒಂದು ಸುದ್ದಿಯಲ್ಲಿರುವಂಥ ಟಾಪಿಕ್, ಈಗ ಸದ್ಯಕ್ಕೆ ಸುದ್ದಿಯಲ್ಲಿದೆ. ಈಗ ಡ್ರಗ್ಸ್ ಮಾಫಿಯಾದ ಟೈಮಲ್ಲಿ ಅದು ತುಂಬ ಸುದ್ದಿಯಲ್ಲಿತ್ತು, ಕೋವಿಡ್ ತುಂಬ ಸುದ್ದಿಯಲ್ಲಿತ್ತು. ಈಗ ಬೇರೆ ಚುನಾವಣೆ ಟೈಮಲ್ಲಿ ಚುನಾವಣೆ ಸುದ್ದಿಯಲ್ಲಿರ್ತದೆ. ಆಗ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅನಾಲಿಟಿಕಲ್, ಒಂದು ವಿಶ್ಲೇಷಣಾತ್ಮಕವಾಗಿ ನಾವು ಫೀಚರನ್ನು ಬರೀಬೋದು. ಅಂದರೆ ಮನೋರಂಜನೆಯನ್ನು ಕೂಡ ಸೇರಿಸಿ ಲಘುವಾಗಿ ಬರೀಬೋದು. ಅದರಲ್ಲಿ ಒಂದು ವಿಷಯವನ್ನು ತುಂಬ ಸ್ಪೆಸಿಫಿಕ್ ಡೆವಲಪ್ಮೆಂಟನ್ನು ಇಟ್ಕೊಂಡು ಅದನ್ನು ಸೀರಿಯಸ್ ಆಗಿ ನಾವು ಇಲ್ಲಿ ಬರೀಲಿಕ್ಕೆ ಹೋಗೋದಿಲ್ಲ. ಅದು ನ್ಯೂಸಲ್ಲಿ ಮಾಡ್ತಾರೆ.
ಆರ್ಟಿಕಲ್ಗಳಲ್ಲಿ ಮಾಡ್ತಾರೆ. ಆದರೆ ಇಲ್ಲಿ ನಾವು ಅನಾಲಿಟಿಕಲ್ ಅಪ್ರೋಚನ್ನು ಬರಿಬೋದು, ನಮ್ಮದೇ ಆದ ಸ್ಟೈಲ್ ಲ್ಯಾಂಗ್ವೇಜನ್ನು ಬಳಸಿ ಅದನ್ನು ಸ್ವಲ್ಪ ಆಸಕ್ತಿಕರವಾಗಿ ನಾವು ಬಿಂಬಿಸ್ಬೋದು. ಸೊ ಫೀಚರ್ ಮತ್ತು ಎಡಿಟೋರಿಯಲ್ನಲ್ಲಿ ಮೂಲಭೂತವಾಗಿ ಅನೇಕ ವ್ಯತ್ಯಾಸಗಳಿದ್ದಾವೆ. ಫೀಚರ್ ತುಂಬ ಆಸಕ್ತಿಕರವಾಗಿರ್ತದೆ, ಫೀಚರ್ ಓದಲಿಕ್ಕೆ ಇಷ್ಟ ಆಗ್ತದೆ, ಮಾಹಿತಿಪೂರ್ಣ ಆಗಿರ್ತದೆ. ಆದರೆ ಎಡಿಟೋರಿಯಲ್ ಮಾಹಿತಿಯೇ ಜಾಸ್ತಿ ಇರ್ತದೆ ಎಡಿಟೋರಿಯಲ್ನಲ್ಲಿ, ಮತ್ತು ಅದು ಗಂಭೀರವಾಗಿರ್ತದೆ, ಮತ್ತು ಪತ್ರಿಕೆಯ ನಿಲುವನ್ನು ಅಥವಾ ಒಂದು ಪಬ್ಲಿಕೇಷನ್ನ ನಿಲುವನ್ನು ಅದು ಎತ್ತಿ ಹಿಡಿತದೆ. ಇದು ಇವುಗಳೆರಡರ ನಡುವಿನ ವ್ಯತ್ಯಾಸಗಳು.